ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ. 3 ದಿನ ಆಯಿತು ಯಾವುದೇ ವಿಡಿಯೋನ ನಿಮ್ಮ ಮುಂದೆ ತಂದಿಲ್ಲ. ಲೈವ್ ನಿನ್ನೆ ಮೊನ್ನೆ 2 ದಿನ ಕೂಡ ಇತ್ತು, ಆದರೆ ನನ್ನ ಡೈಲಿ ಬ್ಲಾಗ್ ವಿಡಿಯೋಗಳನ್ನ 3 ದಿನ ಆಯಿತು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಇದು ಮಂಗಳವಾರದ ಬ್ಲಾಗ್ನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೀವಿ. ಹಾಗೆ ಹೊಸದಾಗಿ ಚಾನಲ್ಗೆ ಬಂದಿರುವಂಥವರು ಮೊದಲ ಬಾರಿ ಬಂದು ವಿಡಿಯೋ ವೀಕ್ಷಣೆ ಮಾಡ್ತಾಯಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆಗ್ತಿದೆ ಅಂದರೆ ಹೆಚ್ಚು ಲೈಕ್ ಮಾಡಿ, ಹಾಗೂ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ನನಗೆ ತಿಳಿಸುವಂಥದ್ದನ್ನು ಮಾಡಿ. ಕೆಲವರು ಯೋಗ್ಯತೆ ಬಗ್ಗೆ ಮಾತಾಡ್ತಾರೆ, ಕೆಲವರು ವ್ಯಕ್ತಿತ್ವದ ಬಗ್ಗೆ ಮಾತಾಡ್ತಾರೆ. ಪ್ರತಿಯೊಬ್ಬರಿಗೂ ಸಹ ಸಮಯ ಕೈಕಟ್ಟಾಗಬಹುದು, ವ್ಯವಹಾರ ತುಂಡಾಗಬಹುದು, ವ್ಯವಹಾರ ಆಗ್ತಿಲ್ಲ ಅಂತ ಏನೋ ಮುಂದೂಡ್ತಾ ಹೋಗ್ತಾ ಇರಬಹುದೇ ಹೊರತು ಯೋಗ್ಯತೆ ಬಗ್ಗೆ ಮಾತಾಡೋವಂತಹ ಮನಸ್ಥಿತಿ ಯಾರು ಕೂಡ ಬೆಳೆಸ್ಕೋಬಾರ್ದು. ಎಂತೆಂಥ ಕೆಲಸಗಳನ್ನ ನಿಭಾಯಿಸಿರೋರಿಗೆ ಕೆಲವು ಬಾರಿ ಒಳ್ಳೆಯ ತನಕ್ಕೆ ಪರೀಕ್ಷೆಗಳು ತುಂಬ ಬರುತ್ತೆ. ಅದನ್ನು ನಾನು ಫೇಸ್ ಮಾಡ್ತಾಯಿದ್ದೀನಿ. ಹೋದ ವರ್ಷ ಇದ್ದಂಗೆ ಇವಾಗಿಲ್ಲ, ಒಂದು 5 ವರ್ಷದ ಹಿಂದೆ ಇದ್ದಂತಹ ಆ ಜೈಮಾನ, ಆ ವ್ಯಕ್ತಿತ್ವ ಎಷ್ಟು ಕುಗ್ಗೋಗುತ್ತೆ ಒಂದು ಸಂದರ್ಭದಲ್ಲಿ ಅಂತ ಹೇಳಿ ಅನುಭವಿಸಿದವ್ರಿಗೆ ಮಾತ್ರ ಗೊತ್ತು. ಯಾರು ಬೇಕು ಅಂತ ಮಾಡ್ತಾ ಇಲ್ಲ, ಯಾರು ಬೇಕು ಮೋಸ ಮಾಡಬೇಕು, ವಂಚನೆ ಮಾಡಬೇಕು ಅಂತ ಖಂಡಿತ ಇಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಮಾತಾಡೋಕ್ಕೆ ಮುಂಚೆ, ವ್ಯಕ್ತಿತ್ವದ ಬಗ್ಗೆ ಮಾತಾಡೋಕ್ಕೆ ಮುಂಚೆ ಎಲ್ರಿಗೂ ಟೈಮ್ ಕೊಡೋಣ, ಎಲ್ರಿಗೂ ಸಮಯ ಕೊಡೋಣ. ಸಮಯಕ್ಕೂ ಕೂಡ ಸಮಯ ಕೊಟ್ಟು ಎಲ್ಲರೂ ತಾಳ್ಮೆಯಿಂದ ಇರಬೇಕಾಗುತ್ತೆ, ಆಯಿತಾ? ಚಿನ್ನದ ಸೂಜಿ ಅಂತ ಹೇಳಿ ಕಣ್ಣಿಗೆ ಚುಚ್ಕೊಳ್ಳೋದಕ್ಕಾಗಲ್ಲ ಅಲ್ವಾ? ಸಂದರ್ಭ, ಸಮಯ ಎಲ್ಲ ಸಹ ಕೈ ಕಟ್ಟಾಕಿರಬಹುದು. ಅದನ್ನು ಅರ್ಥ ಮಾಡ್ಕೊಳ್ಳಿ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಮುಂದೊಂದು ದಿನ ನಿಮ್ಮ ಮುಂದೆ ಹೇಳ್ತೀನಿ ನಾನು. ಬನ್ನಿ ಡೈಲಿ ಬ್ಲಾಗ್ ನೋಡೋಣ. ಇವತ್ತು ಒಂದು ಸ್ವಲ್ಪ ಕೋರ್ಟಲ್ಲಿ ಕೆಲಸ ಇದೆ. ನನ್ನ ಕೋರ್ಟ್ ಕೆಲಸ ಸಂಪೂರ್ಣವಾಗಿ ಯಾವುದೂ ಆಗಿಲ್ಲ. ಕೋರ್ಟ್ಗೆ ಹೋಗಿ ಬರೋಣ. ಹೋಗಿ ಅಲ್ಲಿಂದ ಬಂದು ಇವತ್ತು ಡಯಟ್ ಬ್ರೇಕ್ ಡೇ ಅಂತ ಅಂತೀನಿ. ಅಂದರೆ ಅಮೋಘು ಇವತ್ತು ರೈಸನ್ನು ತಿಂತಾನೆ. ಬಿರಿಯಾನಿ ಮಾಡಿಕೊಡು ಮಮ್ಮಿ ಇವತ್ತು ಅಂತ ಹೇಳಿದ್ದಾನೆ. ಚಿಕನ್ ಬಿರಿಯಾನಿ ಸ್ವಲ್ಪ ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಗ ಒಬ್ಬನೇ ಇವತ್ತಿರೋದು. ದೊಡ್ಡ ಮಗ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾನೆ. ಕೋರ್ಟ್ಗೆ ಹೋಗಿ ಕೋರ್ಟಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಏನೆಲ್ಲ ಈರುಳ್ಳಿ ಟೊಮೊಟೊ ಇವೆಲ್ಲ ಹಚ್ಚಿಟ್ಕೊಂಡು ಆ ನಂತರ ನಿಮ್ಮ ಮುಂದೆ ಮಾತನ್ನು ಮುಂದುವರಿಸ್ತೀನಿ. ಬನ್ನಿ, ಹೊರಗಡೆ ಹೋಗೋದಿದೆ, ಅದನ್ನೆಲ್ಲ ಮುಗಿಸ್ಕೊಂಡು ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ಗಳನ್ನ ತೊಗೊಂಡಿದ್ದೀನಿ. ಅದನ್ನು ನೋಡಿಕೊಂಡು ಮತ್ತೆ ನಮ್ಮ ಅಡುಗೆ ಮನೆಗೆ ನೀವೆಲ್ಲರೂ ಕೂಡ ವಾಪಸ್ ಬನ್ನಿ. ಇವತ್ತು ಸಿಂಪಲಾಗಿ ರುಬ್ಬೋದಿಲ್ಲ, ಏನೂ ಇಲ್ಲ. ಹಾಗೆ ಚಿಕನ್ ಬಿರಿಯಾನಿ ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ನಿಮಗೆ ತೋರಿಸ್ತಾ ವಿಡಿಯೋನ ಕಂಪ್ಲೀಟ್ ಮಾಡೋಣ. ಬನ್ನಿ, ನಮ್ಮ ಹುಣಸೂರು ಕೋರ್ಟ್ಗೆ ಹೋಗಿ ಬರೋಣ. ನೋಡ್ತಾ ಇದ್ದೀರಿ, ಇದು ಕೋರ್ಟ್ ಹಾಲಲ್ಲಿ ವುಮೆನ್ಸ್ ಡೇಗೆ ರಂಗೋಲಿಯಲ್ಲಿ ಎಷ್ಟು ಚೆಂದಾಗಿ ರಂಗೋಲಿ ಹಾಕಿದ್ದಾರೆ ನೋಡಿ. ವೈಟ್ ಆ್ಯಂಡ್ ಬ್ಲ್ಯಾಕಲ್ಲಿ ಹೆಣ್ಣುಮಗಳ ಒಂದು ಚಿತ್ರ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ಲ. ಇದು ಒಂದು ಹುಣಸೂರು ಕೋರ್ಟಲ್ಲಿ ಆವರಣದಲ್ಲಿ ಇರುವಂತಹ ರಂಗೋಲಿ. ವುಮೆನ್ಸ್ ಡೇಗೆ ಸೆಲೆಬ್ರೇಷನ್ ಮಾಡಿರುವಂತಹ ಒಂದು ಚಿತ್ರನ ನಾನು ಹಾಗೆ ಕ್ಯಾಪ್ಚರ್ ಮಾಡಿದೆ. ಇದು ಹುಣಸೂರು ಕೋರ್ಟಿನ ಆವರಣ. ಪ್ರತಿ ಬರ್ತಾಯಿದ್ದೀನಿ, ಒಂದು ಕೆಲಸದ ನಿಮಿತ್ತ ಬರ್ತಾಯಿದ್ದೀನಿ. ಆದರೂ ಮುಂದೂಡ್ಕೊಂಡು ಹೋಗ್ತಾ ಇದೆ. ಕೋರ್ಟು ನ್ಯಾಯ ಏನೋ ಒಂದು ಹೋಪ್ ಇಟ್ಕೊಂಡು ಆವರಣಕ್ಕೆ ಎಂಟ್ರಿ ಕೊಡ್ತಾರೆ ಎಲ್ಲರೂ ಸಹ. ಸಮಯ ಅಂತೂ ಇವತ್ತಾಗುತ್ತೆ ಅಂದರೆ ತಿಂಗಳಾನ್ಗಟ್ಟಲೆ ಆಗಬಹುದು. ಸತತವಾಗಿ 3 ರಿಂದ 4 ತಿಂಗಳಾಗ್ತಾ ಇದೆ ನನ್ನ ಕೆಲಸದಕ್ಕೋಸ್ಕರ ಓಡಾಡ್ತಾ ಇದ್ದೀನಿ. ಈಗಾಗುತ್ತೆ, ನಾಳೆ ಆಗುತ್ತೆ ಅಂತ ಹೇಳಿ ಮುಂದೆ ಬರ್ತಾನೇ ಇದೆ. ನೋಡೋಣ, ಆಗುವ ಒಂದು ಹತ್ರ ಬಂದಿದ್ದೀನಿ ನನ್ನ ಕೆಲಸ ಮುಗಿಸೋದ್ರಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಶ್ರಮನೂ ಕೂಡ ಈ ಕೆಲಸದಲ್ಲಿದೆ. ಸತಾಯಗತಾಯ ನಾನು ಪ್ರಯತ್ನ ಬಿಟ್ಟಿಲ್ಲ. ನಾನು ಲಾಯರ್ ಏನು ನಾವು ಅಡ್ವೊಕೇಟ್ಗೆ ಕೊಟ್ಟಿದ್ದೀವೋ ಅವ್ರು ಮಾಡೋ ಕೆಲಸ, ಅವ್ರ ಕರ್ತವ್ಯ ಮಾಡಲಿ. ನನ್ನ ಕಡೆಯಿಂದ ಎಷ್ಟು ಎಫರ್ಟ್ ಹಾಕಬೇಕು ಅಷ್ಟು ಎಫರ್ಟನ್ನು ನಾನು ಹಾಕ್ತಾ ಇದ್ದೀನಿ. ಏನು ಎತ್ತ ಅಂತ ಮುಂದಿನ ದಿನದಲ್ಲಿ ತಿಳಿಸ್ತೀನಿ. ನನ್ನ ರಥ ನೋಡ್ತಾ ಇದ್ದೀರಿ, ಎಲ್ಲ ಮುಗಿಸ್ಕೊಂಡು ಮಾತಾಡಿಕೊಂಡು ಹೊರಗಡೆ ಬಂದೆ. ಇದೇ ಹುಣಸೂರು ಕೋರ್ಟ್ ಹೊರಗಡೆಯಿಂದ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಹೀಗಾಯಿತು, ಸುಮಾರು ಇಲ್ಲಿ ಮಧ್ಯಾಹ್ನನೇ ಆಗೋಯಿತು. ಯಾಕೋ ನನಗೆ ಸ್ವಲ್ಪ ತಲೆನೋವು ಅಂತ ಅನ್ನಿಸ್ತಾ ಇತ್ತು. ಕಾಫಿ ಕುಡಿದಿರಲಿಲ್ಲ, ಬ್ಲಾಕ್ ಕಾಫಿ. ನಾನು ಈ ಒಂದು ಹೋಟೆಲ್ಗೆ ನನಗೆ ಇಲ್ಲಿ ಬ್ಲಾಕ್ ಕಾಫಿನೇ ಹೆಚ್ಚಿಗೆ ಕುಡಿತೀನಿ.
ಯಾವಾಗಲೂ ಇಲ್ಲೇ ಬರ್ತಿದ್ದಲ್ಲ, ಒಂದು ಕಪ್ಪು ಬ್ಲಾಕ್ ಕಾಫಿ ಕುಡಿಯೋಣ ಅಂತ ಹೇಳಿ ಬಂದೆ. ಒಂದು 5 ನಿಮಿಷ ಮೈಂಡ್ ರಿಲೀಫ್ ಅಂತ ಅನಿಸುತ್ತೆ ಬ್ಲಾಕ್ ಕಾಫಿ ಕುಡಿದ್ರೆ ನನಗೆ. ಜಾಗ್ರಿನ ಒಂದು 1/4 ಸ್ಪೂನಷ್ಟು ಹಾಕಿಸ್ಕೊಳ್ತೀನಿ. ಜಾಸ್ತಿ ಜಾಗ್ರಿ ಕೂಡ ಹಾಕ್ಕೊಳ್ಳೋದಿಲ್ಲ, ಅಂದರೆ ಬೆಲ್ಲದ ಪೌಡ್ರ್ ಕೂಡ ಹಾಕ್ಕೊಳ್ಳೋದಿಲ್ಲ. ಒಂದು ಚೆನ್ನಾಗಿರುತ್ತೆ, ಸ್ಟ್ರಾಂಗ್ ಇರುತ್ತೆ, ಒಂಥರ ಅರೋಮಾ ತುಂಬ ಚೆನ್ನಾಗಿರುತ್ತೆ. ಇಲ್ಲೇ ನಾನು ಡಿಕಾಕ್ಸನ್ ತೊಗೊಂಡೋಗಿ ಇಟ್ಕೊಂಡಿದ್ದೀನಿ ಮನೆಗೂ ಕೂಡ. ಇಲ್ಲಿ ತುಂಬ ಪರಿಚಯ ಆಗಿದ್ದಾರೆ, ಅದರಿಂದ ಕೊಡ್ತಾರೆ. ನಾನೊಂದು ಅರ್ಧ ಲೀಟ್ರು ಡಿಕಾಕ್ಷನ್ ತೊಗೊಂಡೋಗಿ ಇಟ್ಕೊಂಡಿದ್ದೀನಿ. ಕಾಫಿ ಕುಡಿದು ನೋಡ್ತಾ ಇದ್ದೀರಿ ಕಪ್ಪು ಸಾಸರಲ್ಲೆಲ್ಲ ಯಾವ ರೀತಿ ಆಗಿದೆ ಅಂತ ಹೇಳಿ. ಆರಾಮಾಗಿ ಒಂದು 5 ನಿಮಿಷ ಕೂತ್ಕೊಳ್ತೀನಿ ಈ ಬ್ಲಾಕ್ ಕಾಫಿನ ಕುಡಿತಾ. ಮೈಂಡು ಸ್ವಲ್ಪ ರಿಲೀಫ್ ಅಂತ ಅನಿಸುತ್ತೆ. ಕಾಫಿ ಕುಡ್ಕೊಂಡು ಮನೆ ಕಡೆ ಬಂದೆ, ಚಿಕನ್ ಎಲ್ಲ ತೊಗೊಂಡು ಬಂದೆ. ತೊಗೊಂಡು ಬಂದ್ರಿ. ಸಿಂಪಲ್ಲಾಗಿ ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ ಮಾತ್ರ ತೊಗೊಂಡಿದ್ದೆ, ನೋಡ್ಕೊಂಡು ಬಂದ್ರಿ. ನಾನು ಬಂದು ನಮ್ಮ ಅಡುಗೆ ಮನೆಗೆ ಬಂದು ನಾನು ಆಲ್ರೆಡಿ ಏನೆಲ್ಲ ಬಿರಿಯಾನಿ ಫ್ರೈಗೆ ಬೇಕು, ಈರುಳ್ಳಿ, ಕ್ಯಾಪ್ಸಿಕಮ್ಮು, ಟೊಮೊಟೊ, ಪುದೀನ, ಕೊತ್ತಂಬರಿ ಸೊಪ್ಪು ಇವನ್ನೆಲ್ಲ ಹಾಕ್ಕೊಂಡು ಹಚ್ಚಿಟ್ಟಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಬ್ಬಿಟ್ಕೊಂಡಿದ್ದೀನಿ. ಮತ್ತು ಚಿಕನ್ನು ಕೂಡ ಒಂದು 3ರಿಂದ 4 ಬಾರಿ ತೊಳಿಬೇಕು. ಯಾಕೆಂದರೆ ಚಿಕನ್ನಲ್ಲೂ ಸಹ ಸಣ್ಣ ಸಣ್ಣ ಬ್ಯಾಕ್ಟೀರಿಯಾಗಳಿರುತ್ತೆ, ಚೆನ್ನಾಗಿ ತೊಳಿಬೇಕು. ಮತ್ತು ಅರಿಶಿನದ ಪುಡಿ ಮತ್ತು ಉಪ್ಪನ್ನು ಹಾಕ್ಕೊಂಡು ಒಂದು 1/4 ಗಂಟೆ ನೆನೆಸಿಟ್ಟು ನಂತರ ತೊಳೆಯುವಂಥದ್ದನ್ನು ಖಂಡಿತ ಮಾಡಬೇಕು. ನಂದಿನಿ ಬೆಣ್ಣೆ ತೊಗೊಂಡು ಬಂದೆ, ಸ್ವಲ್ಪ ಕರಗಿಸಿಟ್ಕೋಬೇಕು. ಮತ್ತು ನಾನು ಎಲ್ಲದಕ್ಕೂ ಆದಷ್ಟು ಫ್ರೈಗೆ ಇವೆಲ್ಲದಕ್ಕೂ ಸಹ ಬೆಣ್ಣೆನೇ ಬಳಸ್ತಾ ಇರುವಂಥದ್ದು. ಮತ್ತು ಸೀಬೆಹಣ್ಣು ತುಂಬ ಎಲ್ಲ ಸಿಗ್ತಾಯಿದೆ, ತುಂಬ ಚೆನ್ನಾಗಿದೆ ಸೀಬೆಹಣ್ಣು. ಮತ್ತು ಬ್ಯಾಲ್ದಣ್ಣು ಸಹ ಇದೆ. ಬ್ಯಾಲ್ದಣ್ಣು ಜ್ಯೂಸು ಕೂಡ ನನಗೆ ಸಿಕ್ಕಾಬಟ್ಟೆ ಫೇವರೇಟು. ಬನ್ನಿ, ಇವತ್ತು ಯಾವುದು ರುಬ್ತಾ ಇಲ್ಲ, ಹಾಗೆ ಪುಡಿನ ಉದುರಿಸಿ ಬಿರಿಯಾನಿ ಹಾಗೆ ಸ್ವಲ್ಪ ನಾನು ಚಿಕನ್ ಫ್ರೈ ಮಾಡ್ಕೊಳ್ತೀನಿ. 1 kg ಮಾತ್ರ ತೊಗೊಂಬಂದಿದ್ದೀನಿ. ಅರ್ಧ ಬಿರಿಯಾನಿಗೆ ಹಾಕೋಣ, ಅರ್ಧ ಫ್ರೈ ಮಾಡ್ಕೊಳ್ಳೋಣ. ಬನ್ನಿ, ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದೆ ಅಂದರೆ ಹೆಚ್ಚು ಲೈಕ್ ಬರಲಿ ಅಂತ ಕೇಳ್ತಾ ಬನ್ನಿ. ನೋಡ್ತಾ ಇದ್ದೀರಿ, ಒಂದು ಕಡೆ ಕುಕ್ಕರನ್ನು ಇಟ್ಕೊಂಡಿದ್ದೀನಿ, ಒಂದು ಕಡೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಅಂದರೆ ಒಂದು ಬಾಣಲಿ ಥರ ಇಟ್ಕೊಂಡಿದ್ದೀನಿ. ಒಂದು ಕಡೆ ಫ್ರೈ ಮಾಡ್ಕೊಳ್ಳೋಣ, ಒಂದು ಕಡೆ ಬಿರಿಯಾನಿಗೆ. ಇಲ್ಲಿ ನಾನು ಬಿರಿಯಾನಿಗೆ ಅಷ್ಟು ಎಣ್ಣೆ ಬಳಸೋದಿಲ್ಲ, ತುಪ್ಪನೇ ಒಂದು 3 ಸ್ಪೂನಷ್ಟು ತುಪ್ಪನ ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ಎಣ್ಣೆ ಹಾಕ್ತೀನಿ ಜೊತೆಗೆ, ಜಾಸ್ತಿ ಅಂತೂ ಹಾಕೋದೇ ಇಲ್ಲ. ಅಯ್ಯೋ, ನೀವು ನಂಬ್ತೀರಾ ಇಲ್ವೋ ಗೊತ್ತಿಲ್ಲ, ತುಂಬ ಎಣ್ಣೆ ಬಳಸ್ತಾ ಇದ್ದೆ. ಈಗ 1 ಲೀಟ್ರ್ ಎಣ್ಣೆ ಸುಮಾರು 1 ತಿಂಗಳಾಗಿದೆ, ಖಾಲಿ ಆಗಿಲ್ಲ. ಎಣ್ಣೆ ತುಪ್ಪ ಎರಡೂ ಬಿಸಿ ಆದಮೇಲೆ ಕಸೂರಿ ಮೇಥಿ ಎಲೆ ಎಲ್ಲ ಕೂಡ ಒಗ್ಗರಣೆಗೆ ಹಾಕ್ತೆ. ಚಿಕನ್ ಫ್ರೈಗೆ 1 ಡ್ರಾಪು ಕೂಡ ಎಣ್ಣೆ ಬಳಸ್ತಾ ಇಲ್ಲ, ಬರೀ ಬೆಣ್ಣೆನ ಮಾತ್ರ ಬಳಸ್ತೀನಿ. ಅಲ್ಲಿ ಆ ಕಡೆ ಪಾತ್ರೆ ಕೂಡ ಬಿಸಿ ಆಗ್ತಾಯಿದೆ. ಇಲ್ಲಿ ಮಸಾಲ ಎಲೆಗಳೆಲ್ಲ ಹಾಕಿದ್ಮೇಲೆ ಈರುಳ್ಳಿ ಕೂಡ ಹಾಕ್ತಾಯಿದ್ದೀನಿ. ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಒಂದು ಟೊಮೊಟೊ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಹಾಕಿ ಆ ಕಡೆ ಪಾತ್ರೆ ಕೂಡ ಬಾಣಲಿ ಬಿಸಿ ಆಯಿತು, ಬೆಣ್ಣೆ ಹಾಕ್ತೆ. ನೋಡ್ತಾ ಇದ್ದೀರಿ, ಒಂದು ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ ಬೆಣ್ಣೆ ಹಾಕಿದ್ದೀನಿ. ಅದು ಸ್ವಲ್ಪ ಬಿಸಿ ಆದರೆ ಸಾಕು. ಈರುಳ್ಳಿ, ಕ್ಯಾಪ್ಸಿಕಮ್ ಏನು ಹಚ್ಚಿಟ್ಕೊಂಡಿದ್ದೆ, ಹಸಿಮೆಣ್ಸಿನ್ಕಾಯಿ, ಅದನ್ನು ಹಾಕಿ ಬಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಬೆಣ್ಣೆ ಕೂಡ ಘಮ ಅರೋಮ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಡಯೆಟ್ ಅಂತ ಹೇಳಿದ್ರೆ ಎಣ್ಣೆ ಬಳಸ್ತಾ ಇಲ್ಲ. ನೋಡ್ತಾ ಇದ್ದೀರಿ, ಈ ಕಡೆ ಬಿರಿಯಾನಿಗೆ ಈಗ ಒಂದು 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೆ. ಫ್ರೈಗೂ ಕೂಡ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. 2 ಒಲೆಯಲ್ಲೂ ಕೂಡ ಬೇಗ ಆಗಲಿ ಅಂತ ಹೇಳಿ 2 ಕಡೆನೂ ಬೇಗ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಅದಕ್ಕೊಂದು ಟೊಮೊಟೊ ಹಚ್ಚಿಟ್ಕೊಂಡಿದೆ, ಅದು ಹಾಕ್ತಾಯಿದ್ದೀನಿ. ಈ ಸಂದರ್ಭದಲ್ಲೇ ಬಿರಿಯಾನಿಗೆ ಏನು ಪುದೀನ ಕಟ್ ಮಾಡಿ ಇಟ್ಕೊಂಡಿದೆ, ಪುದೀನ ಎಲೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆ ಕಡೆ ಫ್ರೈಗೂ ಕೂಡ ಚೆನ್ನಾಗಿ ಈರುಳ್ಳಿ, ಕ್ಯಾಪ್ಸಿಕಮ್, ಹಸಿಮೆಣ್ಸಿನ್ಕಾಯಿ ಫ್ರೈ ಮಾಡ್ತಾಯಿದ್ದೀನಿ. ಈ ಸಂದರ್ಭದಲ್ಲಿ ಚಿಕನನ್ನು ಬೇರೆ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೆ. ಬಿರಿಯಾನಿಗೆ ಒಂದು ಅರ್ಧ ಹಾಕ್ತೆ. ಈಗ ಹಾಕ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಪಲಾವ್ ಎಲೆ, ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇವೆಲ್ಲ ಹಾಕಿ ಘಮ ಅನ್ನೋವರೆಗೂ ಫ್ರೈ ಮಾಡ್ಕೊಂಡಿದ್ದೆ. ಚಿಕನನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚಿಕನ್ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಒಂದು 5 ನಿಮಿಷ ಆದಮೇಲೆ ನೋಡ್ತಾ ಇದ್ದೀರಿ, ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಹಸಿ ಸ್ಮೆಲ್ ಏನು ಇರೋದಿಲ್ಲ. ಈ ರೀತಿ ಆದಮೇಲೆ ನಾನು 1-2 ಸ್ಪೂನು ಮೊಸರು ಕೂಡ ಹಾಕ್ತಾಯಿದ್ದೀನಿ ಬಿರಿಯಾನಿಗೆ. ಮೊಸರು ಹಾಕೋದ್ರಿಂದ
ಸ್ವಲ್ಪ ಏನು ಹೇಳ್ತಾರಲ್ಲ, ಎಣ್ಣೆ ತುಪ್ಪ ಕಡಿಮೆ ಹಾಕಿದರೂ ಸಹ ಮೊಸರು ಹಾಕೋದ್ರಿಂದ ಒಳ್ಳೆ ಒಂದು ಫ್ಯಾಟ್ ಅಲ್ಲಿ ಇನ್ಕ್ರೀಸ್ ಆಗುತ್ತೆ. ಅಂದರೆ ಅಂತಹದ್ದು ನಾನು ಎಣ್ಣೆ ತುಪ್ಪ ಎಲ್ಲ ಕಡಿಮೆ ಹಾಕಿದ್ದೀನಲ್ವಾ, ಮೊಸರು ಹಾಕೋದ್ರಿಂದ ಒಂದು ಚೆನ್ನಾಗಿರುತ್ತೆ. ಸಾಫ್ಟಲ್ಲಿರೋ ಚಿಕನ್ ಎಲ್ಲ ಸಾಫ್ಟಾಗಿ ಚೆನ್ನಾಗಿ ಅನ್ನದ ಜೊತೆ ಮಿಕ್ಸ್ ಆದಾಗ ಬೆಂಡು ಥರ ಅನಿಸೋದಿಲ್ಲ. ಮೊಸರು ಹಾಕೋದ್ರಿಂದ ಅರೋಮನೂ ಚೆನ್ನಾಗಿರುತ್ತೆ ಮತ್ತು ಸಾಫ್ಟಲ್ಲಿ ಚಿಕನ್ ಬೇಯುತ್ತೆ. ಅದರಿಂದ ಹಾಕ್ತಾಯಿದ್ದೀನಿ. ಬಿರಿಯಾನಿ ಪೌಡ್ರ್ ಹಾಕ್ತಾಯಿದ್ದೀನಿ, ಒಂದು 3 ಇಂದ 4 ಸ್ಪೂನು. ನಿಮ್ಗೆ ಯಾವ್ದು ಇಷ್ಟನೋ ಅದು ಬಿರಿಯಾನಿ ಹಾಕೋಬಹುದು, ಒಂದು ಪೌಡ್ರ್ ಹಾಕೋಬಹುದು. ಒಂದು 1/4 ಸ್ಪೂನು ಹಳದಿ ಪೌಡ್ರು ಸಹ ಹಾಕ್ತೆ. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೊಸರು ಹಾಕೋದ್ರಿಂದ ಚಿಕನ್ನು ಸಾಫ್ಟಾಗಿ ಬೇಯುತ್ತೆ. ಅದರಿಂದ ಹಾಕಿದ್ದೀನಿ, ನೋಡ್ತಾ ಇದ್ದೀರಿ. ಆನಂತರ ಈಗ ಹಸಿ ಸ್ಮೆಲ್ಲು, ಮಸಾಲ ಹಾಕಿದ್ಮೇಲೂ ಸಹ ಹಸಿ ಸ್ಮೆಲ್ಲು ಹೋಗಿ ಒಂದು ಒಳ್ಳೆ ಅರೋಮ ಬರುತ್ತೆ. ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ. ಆ ಕಡೆ ಕೂಡ ಚಿಕನ್ ಹಾಕಿದ್ದೀನಿ. ಚಿಕನ್ ಆಗಿ ಚೆನ್ನಾಗಿ ಉರಿಬೇಕು. ನೋಡಿ, ನಾನು ಇವಾಗ 2 ಗ್ಲಾಸ್ ಅಕ್ಕಿ ಹಾಕ್ತಾಯಿದ್ದೀನಿ. ಏಕೆ ಅಂತಂದರೆ ನಮ್ಗೆ 1 ಗ್ಲಾಸೇ ಸಾಕು. ತಂಗಿ ಮಕ್ಕಳೇನಾದ್ರು ಬರ್ತಿರ್ತಾರೆ, ಅವ್ರಿಗೂ ಸಹ ಒಂದು ಸ್ವಲ್ಪ ಹಾಕ್ಕೊಡ್ಬಹುದಲ್ಲ ಅಂತ ಹೇಳಿ 2 ಗ್ಲಾಸನ್ನು ನಾನು ಹಾಕಿದ್ದೀನಿ. ಚೆನ್ನಾಗಿ ಅಕ್ಕಿ ಎಲ್ಲ ಹುರಿದಾದ್ಮೇಲೆ ನಾನು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕಬೇಕಲ್ವಾ, ನಾನಿಲ್ಲಿ 3 ಗ್ಲಾಸ್ ನೀರು ಮಾತ್ರ ಹಾಕ್ಕೊಳ್ತೀನಿ. ಉದ್ರಾಗಿ ಚೆನ್ನಾಗಿರುತ್ತೆ. ಸ್ವಲ್ಪ ನೀರು ಕಡಿಮೆನೇ ಹಾಕ್ಕೊಳ್ಳೋದ್ರಿಂದ. ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಫ್ರೈಗೂ ಕೂಡ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಬಂದು ಬಿರಿಯಾನಿಗೆ ನಾನು ಉಪ್ಪು ಹಾಕ್ತಾಯಿಲ್ಲ. ಏಕೆಂದರೆ ಬಿರಿಯಾನಿ ಪೌಡ್ರಲ್ಲೇ ಸಾಲ್ಟ್ ಎಲ್ಲ ಮಿಕ್ಸ್ ಆಗಿರುತ್ತೆ. ಕೆಲವು ಅಲ್ಲೇ ಮೆನ್ಷನ್ ಮಾಡಿರ್ತಾರೆ ಬಿರಿಯಾನಿ ಪೌಡ್ರುಗಳು ಪ್ಯಾಕೆಟ್ ಮೇಲೆ, ನೀವು ಗಮನಿಸಬೇಕು. ಆದ್ದರಿಂದ ಇಲ್ಲಿ ಉಪ್ಪು ಖಾರ ಏನೂ ಬಳಸೋ ಹಾಗಿಲ್ಲ ಅಂತ ಹೇಳಿ ಮೆನ್ಷನ್ ಮಾಡಿರ್ತಾರೆ. ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ 1 ವಿಷಿಲ್ ಹಾಕ್ಸ್ಕೊಳ್ಳೋಣ. ಪಕ್ಕದಲ್ಲಿ ಬಿರಿಯಾನಿ ಪಕ್ಕದಲ್ಲಿ ಫ್ರೈದು ಈ ಕಡೆ ಇಟ್ಕೊಳ್ತೀನಿ. ಆ ಕಡೆ ನಿಧಾನಕ್ಕೆ ವಿಷಿಲ್ ಬರಲಿ ಅಂತ ಹೇಳಿ. ನೋಡಿ, ಚೆನ್ನಾಗಿ ಬೆಣ್ಣೆಯಲ್ಲಿ ಚಿಕನ್ ಫ್ರೈ ಆಗ್ತಾಯಿದೆ. ಚೆನ್ನಾಗಿ ಉರಿತಾ ಇದ್ದೀನಿ. ನಾನು ಡ್ರೈ ಮಾಡೋಣ ಅಂತ ಅಂದ್ಕೊಂಡೆ. ಆಮೇಲೆ ಸಂಜೆ ಚಪಾತಿಗೆ ಬೇಕಾಗುತ್ತೆ ಅಂತ ಹೇಳಿ ಕಿಂಗ್ಸ್ ಚಿಕನ್ ಮಸಾಲ ಅಂತ ಹೇಳಿ ಇದು ತುಂಬ ಚೆನ್ನಾಗಿದೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಡ್ರೈ ಮಾಡಬೇಕು ಅಂತ ಅಂದ್ಕೊಂಡೆ, ಆಮೇಲೆ ಮತ್ತೆ ನೆನಪಾಯಿತು ನೈಟ್ ಈಗ ಮಧ್ಯಾಹ್ನ ರೈಸ್ ತಿಂದಿರೋದ್ರಿಂದ ಮಧ್ಯಾಹ್ನ ಚಪಾತಿ ಅಂತೂ ಕೇಳ್ತಾನೆ. ಇನ್ನು ಗ್ರೇವಿ ಥರ ಇದ್ದರೆ ಚಪಾತಿಗೆ ಚೆನ್ನಾಗಿರುತ್ತಲ್ಲ ಅಂತ ಹೇಳಿ ಸ್ವಲ್ಪ ನೀರನ್ನು ಹಾಕಿ ಗ್ರೇವಿ ಟೈಪ್ ಮಾಡ್ಕೊಳ್ತೀನಿ. ನೋಡ್ತಾ ಇದ್ದೀರಿ, ಸ್ವಲ್ಪ ಕಿಂಗ್ ಮಸಾಲ ಖಾರ ಇದೆ, ಸ್ಪೈಸಿ ನೋಡಿಕೊಂಡು ನಾವು ಹಾಕೋಬೇಕು. ನಾನೀಗ ಒಂದು ಅರ್ಧ ಕಪ್ಪು ನೀರನ್ನು ಹಾಕಿದ್ದೀನಿ. ಚೆನ್ನಾಗಿ ಬೇಯಲಿ. ಆನಂತರ ಇನ್ನೊಂದು ಸ್ವಲ್ಪ ನೀರನ್ನು ಬೇಕಾದ್ರೆ ಹಾಕೋಬಹುದು. ಬೆಣ್ಣೆಲಿ ಚಿಕನ್ ಬೆಂದಿರೋದ್ರಿಂದ ಘಮ ಘಮ ಅಂತ ಫ್ಲೇವರ್ ಅಂತೂ ಸಖತ್ತಾಗಿತ್ತು. ನೋಡ್ತಾ ಇದ್ದೀರಿ, ಚೆನ್ನಾಗಿ ಬೇಯ್ತಾ ಇದೆ. ಬೇಯೋದಕ್ಕೆ ಸಮಯ ಕೊಡೋಣ. ಆಮೇಲೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ ನೋಡಿಕೊಂಡು. ನೋಡಿ, ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ. ಹಾಕಿ ಇನ್ನೊಂದು 1/4 ಗಂಟೆ ಬೇಯಿಸ್ಬೇಕು. ಚೆನ್ನಾಗಿ ತಿಕ್ಕಾಗಿ ಬೇಯಬೇಕು. ಬೆಂದರೆ ಈಗ ಬಿರಿಯಾನಿ ಸೈಡ್ಸ್ಗೂ ನೆಂಚ್ಕೊಳ್ಳೋಕ್ಕಾಗುತ್ತೆ. ನೈಟು ಚಪಾತಿನೂ ಕೂಡ ಅದರಲ್ಲಿ ತಿನ್ನಬಹುದು. ಈ ಉದ್ದೇಶದಿಂದ ಸ್ವಲ್ಪ ನೀರನ್ನು ಹಾಕಿ ಗ್ರೇವಿ ಟೈಪ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಿ, ಬೇಯ್ತಾ ಇದೆ. ಚೆನ್ನಾಗಿ ಬೇಯಲಿ. ಆ ಕಡೆ ಕುಕ್ಕರು ಕೂಡ ವಿಸಿಲ್ ಬರುತ್ತೆ. 1 ವಿಸಿಲ್ ಆಫ್ ಮಾಡ್ಕೊಳ್ಳೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಏನನ್ನಿಸುತ್ತೆ ನಮ್ಮ ವಿಡಿಯೋ ಅಂತ ಹೇಳಿ ಕಮೆಂಟನ್ನು ಮಾಡಿ. ವಿಡಿಯೋ ಇಷ್ಟ ಆಗ್ತಿದೆ ಅನ್ನೋವಂಥವರು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸುವಂಥದ್ದನ್ನು ಮಾಡಿ. ವಿಸಿಲ್ ಕೂಡ ಬಂತು. ಮೊಟ್ಟೆ ಕೂಡ ಒಂದು 4 ಮೊಟ್ಟೆನ ಬಾಯ್ಲ್ಡ್ ಮಾಡಿ ಇಡೋಣ ಅಂತ ಹೇಳಿ ಬೇಯೋದಕ್ಕೆ ಇಟ್ಟಿದ್ದೀನಿ. ಈ ಕಡೆ ಚಿಕನ್ ಗ್ರೇವಿ ಬೇಯ್ತಾ ಇದೆ. ಸಾಕು ಅನ್ನಿಸ್ತಾ ಇದೆ, ಬೆಂದಿದೆ ಚೆನ್ನಾಗಿ. ಇವಾಗ ಸೌತೆಕಾಯಿ ಕ್ಯಾರೆಟ್ ಎಲ್ಲ ಕಟ್ ಮಾಡಬೇಕಲ್ಲ, ಅದನ್ನು ರೆಡಿ ಮಾಡ್ಕೊಬಿಡ್ತೀನಿ. ಹಂಗೆ ಕೆಲಸ ಮಾಡ್ತಾ ಅದು ಕೂಡ ಮಾಡ್ಕೊಬಿಡೋಣ. ಮೆಡಿಷನ್ ಸೌತೆಕಾಯಿ 2 ದಿನದಿಂದ ಮಾರ್ಕೆಟ್ಗೆ ಹೋಗಿ ಬರ್ತಾಯಿದ್ದೀನಿ. ಮೆಡಿಷನ್ ಸೌತೆಕಾಯಿ ಸಿಗ್ತಾ ಇಲ್ಲ. ಇದನ್ನು ಹುಡ್ಕೋ ಅಷ್ಟೊತ್ತಿಗೆ ಸಾಕಾಯಿತು. ನನಗೆ ಎಳೇದು ಬೇಕು. ಬೀಜಗಳು ಇರುವಂಥ ಸೌತೆಕಾಯಿ ತಿನ್ನೋದಕ್ಕೆ ಆಗೋದಿಲ್ಲ. ಕ್ಯಾರೆಟು ಮತ್ತು ಸೌತೆಕಾಯಿನ ಎಲ್ಲ ಸಲಾಡ್ ಟೈಪ್ ಕಟ್ ಮಾಡಿ ಇಟ್ಬಿಟ್ರೆ ಬೇಗ ಸೆಲ್ಫೆಲ್ಲ ಕ್ಲೀನ್ ಮಾಡಿ ಆರಾಮಾಗಿ ಕುತ್ಕೋಬೋದು ಅಂತ ಹೇಳಿ ಫ್ರೈ ಬೇಯೋದ್ರಲ್ಲಿ ಈ ಕೆಲಸ ಮುಗಿಸ್ಕೊಳ್ಳೋಣ. ಮೊಟ್ಟೆ ಕೂಡ ಬೇಯೋದಕ್ಕೆ ಇಟ್ಟಿದ್ದೀನಲ್ವಾ, ಅದರಿಂದ ನೋಡ್ತಾ ಇದ್ದೀರಿ ಎಳೆ ಥರ ಇದೆ ಸೌತೆಕಾಯಿ. ಆರ್ಸೋಕ್ಕೆ ಸುಮಾರು ಹೊತ್ತು ನೋಡಿ ತಗೊಬಂದಿದ್ದು. ನಾನು ಮಾರ್ಕೆಟೆಲ್ಲ ಹುಡುಕಿದ್ದೀನಿ. ಇದು ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಎಳೆ ಸೌತೆಕಾಯಿ ಥರ ಅನ್ನಿಸ್ತು, ತೊಗೊಂಡಿದ್ದೀನಿ. ಕಹಿ ಇರುತ್ತೆ ಈ ಥರ ಸೌತೆಕಾಯಿ. ಆ ಕಡೆ ಈ ಕಡೆ ಕಟ್ ಮಾಡಿ ಕಹಿನ ಚೆನ್ನಾಗಿ ಸ್ವಲ್ಪ ಸ್ಕ್ರಬ್ ಮಾಡೋ ಥರ ಉಜ್ಜಿ ತೆಗಿಬೇಕು, ಆವಾಗ ಕಹಿ ಹೋಗುತ್ತೆ. ನೋಡಿ, ಸೈಡ್ ತೆಗ್ದಿದ್ದೀನಿ. ಎಳೆದು ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತೂ. ಸೌತೆಕಾಯಿ ಎಳೆ ಸೌತೆಕಾಯಿ ಚೆನ್ನಾಗಿರುತ್ತೆ, ತಿನ್ನಬೇಕು ಅಂತ ಅನಿಸುತ್ತೆ. ಕಟ್ ಮಾಡಿ ಇಡ್ತಾ ಇದ್ದೀನಿ.
ಕಂಪಲ್ಸರಿ ವೆಜ್ ರೆಸಿಪಿ ಆಗಲಿ ನಾನ್ ವೆಜ್ ರೆಸಿಪಿ ಆಗಲಿ ಸಲಾಡ್ ಅಂತೂ ನಮ್ಮನೆ ಇರಲೇಬೇಕು. ಸೌತೆಕಾಯಿ ಕ್ಯಾರೆಟು ಇರಲೇಬೇಕು. ಈರುಳ್ಳಿ ಸಂಜೆ ಟೈಮ್ ತಿಂದ್ರೂ ಕೂಡ ಬೆಳಗಿನ ಟೈಮ್ ತಿನ್ನೋದಿಲ್ಲ. ಕಾಲೇಜ್ಗೆಲ್ಲ ಹೋಗ್ತಾರಲ್ಲ ಆನಿಯನ್ ಇಷ್ಟಪಡಲ್ಲ, ಸೌತೆಕಾಯಿ ಅಂತೂ ತಿಂದು ಹೋಗ್ತಾರೆ ಇಬ್ಬರು ಸಹ. ಸೌತೆಕಾಯಿ ಜೊತೆಗೆ ಕ್ಯಾರೆಟ್, ಆ ಮೂಗುಗೂ ಕೂಡ ಕ್ಯಾರೆಟ್ ಅಂದರೆ ಫೇವ್ರೇಟ್ ಅವನಿಗೆ. ಕಟ್ ಮಾಡಿ ಇಡ್ತಾ ಇದ್ದೀನಿ. ನಾನೊಂದು ಸೀಬೆಕಾಯಿ ತಿನ್ನೋಣ. ನಾನು ನಿಮ್ಮ ಹತ್ರ ಹೇಳ್ಕೊಳ್ಳೋದು, ಸೀಸನಲ್ಲಿ ಯಾವ ಹಣ್ಣು ಓಡ್ತಾ ಇರುತ್ತೋ ಅದನ್ನು ಒಂದು ಹಣ್ಣನ್ನು ತಿನ್ನಲೇಬೇಕು. ನಮಗೆ ಪ್ರಕೃತಿ ದತ್ತವಾಗಿ ಸಿಗುವಂಥದ್ದು. ಸೀಸನಲ್ಲಿ ಪ್ರಕೃತಿ ನಮಗೆ ಯಾವುದೋ ಹಣ್ಣುಗಳನ್ನ ಕೊಡ್ತಾ ಇರುತ್ತಲ್ವ, ಯಾವ ಸೀಸನಲ್ಲಿ ಯಾವ್ದು ಸಿಗುತ್ತೆ ಅದನ್ನು ತಿನ್ನುವಂಥದ್ದನ್ನು ಮಾಡ್ಕೋಬೇಕು. ಎಲ್ಲ ಕೆಲಸ ಮುಗಿಸಿ ಒಂದು ಸೀಬೆ ಹಣ್ಣನ್ನು ತಿನ್ನಬೇಕು. ಸೀಬೆ ಹಣ್ಣು ಅಂತಾರೆ, ಸೀಬೆ ಹಣ್ಣು ಅಂತಾರೆ. ಆಮೇಲೆ ನಿಮ್ಮ ಕಡೆ ಏನಂತಾರೆ ನನಗೆ ಹೇಳಿ. ಆಮೇಲೆ ಇನ್ನೊಂದು ಏನೋ ಅಂತಾರೆ, ನನಗಷ್ಟು ಗೊತ್ತಿಲ್ಲ. ಸೀಬೆಕಾಯಿ ಏನೋ ಅಂತಾರೆ, ನನಗೆ ಅಷ್ಟು ಗೊತ್ತಿಲ್ಲ. ನಮ್ಮ ಕಡೆ ಸೀಬೆಕಾಯಿ ಅಂತಾರೆ, ಸೀಬೆ ಹಣ್ಣು ಅಂತ ಹೇಳ್ತಾರೆ. ತೆಳುವಾಗಿ ಕಟ್ ಮಾಡ್ಕೊಳ್ತೀನಿ. ಈ ಥರ ಕಟ್ ಮಾಡ್ಕೊಳ್ಳೋದ್ರಿಂದ ತಿನ್ನೋಕ್ಕೂ ಚೆಂದ ಅನಿಸುತ್ತೆ. ನೋಡಿ, ನಾನು ತೆಳುವಾಗಿ ಕಟ್ ಮಾಡಿಕೊಂಡು ಒಂದು ಚಿಟಕಿ ಮೆಣಸಿನ ಪುಡಿ ಹಾಕ್ಕೊಳ್ತೀನಿ, ಒಂದು ಚಿಟಕಿ ಸಾಲ್ಟನ್ನು ಹಾಕ್ಕೊಂಡು ತಿಂತೀನಿ. ಮಧ್ಯಾಹ್ನ ಯಾವುದಾದ್ರೂ ಒಂದು ಹಣ್ಣು ತೊಗೊಳ್ತೀನಿ, ಮೋಸಂಬಿ, ಕಿತ್ತಳೆ ಹಣ್ಣು ಇಲ್ಲ ಸೀಬೆ. ಈಗ ಸೀಬೆ ಹಣ್ಣು ಟೈಮು ಅಂದರೆ ಎಲ್ಲ ಕಡೆ ಸೀಬೆ ಹಣ್ಣು ಸಿಗ್ತಾ ಇದೆ ನಾನು ನೋಡ್ದಂಗೆ. ತಿಂತೀನಿ. ನೋಡಿ, ಚಿಟಕಿ ಉಪ್ಪಿನ ಪುಡಿ ಮೆಣಸಿನ ಪುಡಿ ಹಾಕ್ಕೊಳ್ತೀನಿ. ತೆಳುವಾಗಿ ಕಟ್ ಮಾಡಿರೋದ್ರಿಂದ ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಕೆಲವ್ರಿಗೆ ಸೀಬೆಕಾಯಿ ಶೀತ ಅಂತ ಅಂತಾರೆ, ಕೆಮ್ಮು ಕೂಡ ಬರುತ್ತೆ ಅಂತಾರೆ. ಈ ಥರ ಪೆಪ್ಪರ್ ಪೌಡ್ರು ಇಲ್ಲ ಸಾಲ್ಟನ್ನು ಹಾಕ್ಕೊಂಡು ತಿನ್ನೋದ್ರಿಂದ ಖಂಡಿತ ಕೆಮ್ಮು ಬರಲ್ಲ, ಶೀತನೂ ಆಗೋದಿಲ್ಲ. ಮೊಟ್ಟೆ ಕೂಡ ಬಾಯ್ಲ್ಡ್ಗೆ ಇಟ್ಟಿದ್ದೀನಿ, ಮೊಟ್ಟೆ ಕೂಡ ಚೆನ್ನಾಗಿ ಬೆಂದಿದೆ. ಮತ್ತು ಅಮೋಘು ಏನೋ ಬುಕ್ ಮಾಡಿದ್ದ, ಅದು ಬಂತು. ಓಪನ್ ಮಾಡಿ ನೋಡ್ತಾ ಇದ್ದಾನೆ. ನೋಡಿ, ಇದೆಲ್ಲ ಇವಾಗ ತುಂಬ ಟ್ರೆಂಡಿಂಗಲ್ಲಿರುವಂಥ ಓಟ್ಸ್. ಇದು ಮಾಮೂಲಿ ವೈಟ್ ಓಟ್ಸ್ ಅಲ್ಲ, ಚಾಕ್ಲೇಟ್ ಕಲರಲ್ಲಿ ಒಳ್ಳೆ ಐರಿಚ್ ಪ್ರೋಟೀನ್ ಇರುವಂತಹ ಓಟ್ಸು ಅಂತ ಹೇಳಿ ಬುಕ್ ಮಾಡ್ಕೊಂಡಿದ್ದ. ಅದು ಬಂದಿದೆ. 3 kg ಪ್ಯಾಕೆಟ್ ಬಂದಿದೆ. 3 kg ಪ್ಯಾಕೆಟ್ಗೆ 800 ರುಪೀಸ್. ಇದಕ್ಕೆ ಅವನು ಬೇಕು ಅಂತ ಹೇಳಿ ತರಿಸ್ಕೊಂಡಿದ್ದಾನೆ. ಮಾಮೂಲಿ ಓಟ್ಸು ವೈಟ್ಗಿರುತ್ತಲ್ವಾ, ನೋಡಿ ಅಲ್ಲೇ ಬರೆದಿದ್ದಾರೆ, ಡಾರ್ಕ್ ಚಾಕ್ಲೇಟ್ ಕಲರಲ್ಲಿ ಇರುವಂಥದ್ದು ಓಟ್ಸು. ಒಂದೇ ಸಲ ಬಂತು, ಅದನ್ನು ಓಪನ್ ಮಾಡಿ ಅಮೋಘು ಎತ್ತಿಟ್ಕೊಳ್ತಾ ಇದ್ದಾನೆ. ಅವನ ಪ್ರಾಡಕ್ಟ್ಗಳು ನೋಡಿ, ಇದೆಲ್ಲ ಜಿಮ್ಗೆ ಯೂಸ್ ಮಾಡುವಂಥದ್ದು, ಪ್ರೋಟೀನು ಮತ್ತು ಏನೇನೋ ಇಟ್ಕೊಂಡಿದ್ದಾನೆ, ಫಿಶ್ ಆಯಿಲ್ದು ಟ್ಯಾಬ್ಲೆಟ್ಸು ಏನೇನೋ ಇಟ್ಕೊಂಡಿದ್ದಾನೆ ನೋಡಿ ಇಲ್ಲಿ. ಈಗ ಹೊಸದಾಗಿ ಬಂದಿರುವಂಥ ಓಟ್ಸು ಸಂಜೆ ರೆಡಿ ಮಾಡಿಡಬೇಕು. 3 ಗಂಟೆಗೆ ಸ್ಲಿಮ್ ಮಿಲ್ಕಲ್ಲಿ ಕಲಸಿಟ್ಟು ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಫ್ರಿಜ್ಜಲ್ಲಿಟ್ಟರೆ ಜಿಮ್ಮಿಂದ ಬಂದು ಅದೊಂದು ಸ್ವಲ್ಪ ತಿಂತಾನೆ. ಅದು ಇಟ್ಕೊಂಡಿದ್ದಾನೆ. ಬನ್ನಿ, ಈಗ ಬಿರಿಯಾನಿ ಕೂಡ ಆಗಿದೆ, ನೋಡ್ತೀನಿ. ಒಂದು ಸಲ ಮಿಕ್ಸ್ ಮಾಡಿ ಕ್ಯಾಪ್ ಹಾಕಿದ್ರೆ ದಮ್ ತಗೊಳುತ್ತೆ, ಇನ್ನೂ ಚೆನ್ನಾಗಿ ಹರಳುತ್ತೆ ಅನ್ನ ಅಂತ ಹೇಳಿ ನೋಡ್ತಾ ಇದ್ದೀನಿ. ನೋಡಿ ಎಷ್ಟೊಂದು ಉದುರಾಗಿದೆ ನೋಡಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ಎಣ್ಣೆ ಬಳಸಿಲ್ಲ, ತುಂಬ ಎಣ್ಣೆ ಮುಂಚೆ ಎಲ್ಲ ಎಣ್ಣೆ ತುಪ್ಪ ಅಂತ ತುಂಬ ಹೆವಿ ಬಳಸ್ತಾ ಇದೆ. ಈಗೆಲ್ಲ ಒಂದು ಸ್ವಲ್ಪ ಡಯಟ್ ಇರೋದ್ರಿಂದ ಆದಷ್ಟು ಎಣ್ಣೆ ಜಾಸ್ತಿ ಫ್ಯಾಟ್ ಅಂತ ಐಟಮ್ಸ್ನ ಕಡಿಮೆ ಮಾಡ್ತಾ ಇರುವಂಥದ್ದು. ತುಪ್ಪ ಹಾಕಿದ್ದೀನಿ. ಹೆಲ್ತಿ ಫ್ಯಾಟ್ ಅಂದರೆ ತುಪ್ಪ ಅಂತೀವಲ್ವ, ಅದರಿಂದ ತುಪ್ಪ ಬಳಸ್ತೀನಿ ಯಾವುದಕ್ಕಾದ್ರೂ. ಜೊತೆಗೆ ಹೆಚ್ಚಿಗೆ ಬೆಳೆಸುವುದು ಬೆಣ್ಣೆ. ನಾನು ಬೆಣ್ಣೆ ತಂದು ಇಟ್ಕೊಳ್ತೀನಿ. ನಂದಿನಿ ಅವ್ರದ್ದು ಬೆಣ್ಣೆ ಕೂಡ ತುಂಬ ಚೆನ್ನಾಗಿದೆ. ದೋಸೆ, ಚಪಾತಿ, ರೊಟ್ಟಿ ಏನಕ್ಕೆ ಸಹ ಬೆಣ್ಣೆ ಬಳಸೋದ್ರಿಂದ ಒಳ್ಳೆ ಟೇಸ್ಟು ಕೂಡ ಇರುತ್ತೆ. ನೋಡಿ, ಉದುರಾಗಿ ತುಂಬ ಚೆನ್ನಾಗಾಗಿತ್ತು. ಮತ್ತು ಕ್ಯಾಪ್ ಹಾಕಿ ಒಂದು 5 ನಿಮಿಷ ಬಿಡೋಣ, ದಮ್ ತಗೊಳುತ್ತೆ. ಅನ್ನ ಇನ್ನೂ ಸ್ವಲ್ಪ ಚೆನ್ನಾಗಿ ಉದುರಾಗಿ ಬರುತ್ತೆ. ಬನ್ನಿ, ಅಷ್ಟರಲ್ಲಿ ನಾನು ಸೀಬೆಕಾಯಿ ತಿನ್ನಬೇಕು. ಸೀಬೆಕಾಯಿ ತಿಂತ ನಿಮ್ಮ ಜೊತೆ ಮಾತಾಡಿ ಇವತ್ತಿನ ಡೈಲಿ ಬ್ಲಾಗ್ನ ಎಂಡ್ ಮಾಡೋಣ. ಸ್ನೇಹಿತರೆ, ನೋಡಿದ್ರಿ ಇವತ್ತಿನ ನನ್ನ ಡೈಲಿ ಬ್ಲಾಗ್ ವಿಡಿಯೋ. ಚಿಕನ್ ಬಿರಿಯಾನಿ, ಚಿಕನ್ ಗ್ರೇವಿ, ಏನೆಲ್ಲ ರೆಸಿಪಿ ಆಯಿತು, ಮತ್ತು ನನ್ನ ಡೈಲಿ ಏನೆಲ್ಲ ಸಣ್ಣ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದೆ, ಅದು ಸಹ ನೋಡಿದ್ರಿ. ಫೈನಲಾಗಿ ಈಗ ನನ್ನ ಮಧ್ಯಾಹ್ನ ಸೀಬೆಕಾಯಿ. ನನಗೆ ಸೀಬೆಕಾಯಿ ಅಂದರೆ ಸಿಕ್ಕಾಬಟ್ಟೆ ಫೇವ್ರೇಟ್. ಅದಕ್ಕೆ ಒಂದು ಚಿಟಿಕೆ ಪೆಪ್ಪರ್ ಪೌಡ್ರು ಇಲ್ಲ ಮೆಣಸಿನ ಚಿಲ್ಲಿ ಪೌಡ್ರು, ಇಲ್ಲಾಂದರೆ ಒಂಚೂರು ಸಾಲ್ಟು, ಇದನ್ನು ಹಾಕ್ಕೊಂಡು ತಿಂದರೆ ನಂಗೆ ಸಿಕ್ಕಾಬಟ್ಟೆ ಇಷ್ಟ. ಅಡುಗೆ ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಕ್ಲೀನ್ ಮಾಡಿ ಅಮೋಘಿಗೆ ಊಟ ಕೊಡಬೇಕು. ಅಷ್ಟರಲ್ಲಿ ನಾನು ಬೆಳಗ್ಗೆಯಿಂದ ಸುಮಾರು ಒಂದು 5 ಗ್ಲಾಸ್ ನೀರು ಕಂಪ್ಲೀಟ್ ಮಾಡಿದ್ದೀನಿ. ಸೀಬೆಕಾಯಿ ತಿನ್ನೋಣ ಅಂತ ಹೇಳಿ ಕಟ್ ಮಾಡಿಕೊಂಡು ಬಂದೆ. ತುಂಬ ಚೆನ್ನಾಗಿದೆ.
ಗಿಡಗಳೆಲ್ಲ ಒಳಗಡೆ ಇಟ್ಟಿದ್ದೆಲ್ಲ ಹೊರಗಡೆ ಇಟ್ಟಿದ್ದೀನಿ. ಗಿಡ ಎಲ್ಲ ಒಣಗಕ್ಕೆ ಶುರುವಾಗೋಯ್ತು. ದಿನ ನೀರು ಹಾಕಿದ್ರೂ ಸಹ ನೋಡಿ ಒಣಗಕ್ಕೆ ಶುರುವಾಯಿತು. ಸ್ವಲ್ಪ ಬಿಸಿಲಲ್ಲೇ ಇಡೋಣ ಅಂತ ಹೇಳಿ ಹೊರಗಡೆನೇ ಇಟ್ಟಿದ್ದೀನಿ. ತುಂಬ ಬಿಸಿಲಿದೆ. ಏನನ್ನಿಸ್ತು ಅಂತ ಹೇಳಿ. ಜೊತೆಗೆ ಸುಮಾರು ಲೈವಲ್ಲೂ ಸಹ ತುಂಬ ಜನ ಕೇಳ್ತಾ ಇರೋದು, ಇವಾಗ ತುಂಬ ಹೊಸಬ್ರು ಬರ್ತಿದ್ದಾರೆ ನನ್ನ ಚಾನಲ್ಗೆ. ನಿಮ್ಮ ಹಸ್ಬೆಂಡ್ಗೆ ಏನಾಯಿತು ಅಂತ ಕೇಳ್ತಾ ಇದ್ದೀರಿ. ಹಾಗೆ ಮತ್ತು ಒಬ್ಬ ಹೆಣ್ಮಗಳು ರಾಜೇಶ್ವರಿ ಅಂತ ಅಂದ್ಕೊಳ್ತೀನಿ, ಫೋಟೋ ನಾನು ನಮ್ಮ ಮನೆಯವ್ರದ್ದು ಒಂದು ದೊಡ್ಡ ಫೋಟೋ ಮಾಡಿಸ್ದೆ. ಫೋಟೋದು ಎಲ್ಲಿ ಮಾಡಿಸಿದ್ರು? ಬೆಂಗಳೂರಲ್ಲಿ ಮಾಡಿಸಿದ್ದು. ಅಲ್ಲಿ ಅಡ್ರೆಸ್ ಕೊಡಿ, ಫೋನ್ ನಂಬರ್ ಕೊಡಿ ಅಂತ ಹೇಳ್ತಾ ಇದ್ದೀರಿ. ಈ ಸ್ಕ್ರೀನ್ ಮೇಲೆ ನಂಬರ್ ಹಾಕ್ತೀನಿ. ರಾಜೇಶ್ವರಿ ದಯವಿಟ್ಟು ತಗೊಂಡವರು ಕಾಲ್ ಮಾಡಿ ಮಾತಾಡ್ಕೊಳ್ಳಿ. ತುಂಬ ಜನ ಕೇಳ್ತಾ ಇದ್ದೀರಿ, ತುಂಬ ಕಮೆಂಟಲ್ಲೂ ಕೂಡ ಕೇಳಿದಿರಿ. ನನ್ನ ಲೈವ್ ಕಾರ್ಯಕ್ರಮದಲ್ಲೂ ಸಹ ತುಂಬ ಜನ ಕೇಳ್ತಾ ಇರೋದು, ನಿಮ್ಮ ಹಸ್ಬೆಂಡ್ಗೆ ಏನಾಗಿತ್ತು ಅಂತ ಕೇಳ್ತಾ ಇದ್ದೀರಿ. ನಾನು ನಮ್ಮ ಮನೆಯವ್ರು ಹೋಗಿ ಒಂದು 3 ವಾರಕ್ಕೇ ನಾನು ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಚಾನಲಲ್ಲಿ ಯಾವ ರೀತಿ ಏನಾಯಿತು ಅಂತ ಕೂಡ ಎಲ್ಲ ಹೇಳ್ಕೊಂಡಿದ್ದೀನಿ. ಆ ವಿಡಿಯೋಗಳಿಲ್ಲ ಇವಾಗ, ಇಲ್ಲೂ ಸಹ ಹೇಳ್ಕೊಂಡಿದ್ದೀನಿ. ತುಂಬ ಫಿಸಿಕಲಿ ಫೈನ್ ಆಗಿದ್ದಂಥವರು ಕಾರ್ಡಿಯಾಕ್ ಅರೆಸ್ಟಿಂದ ಅವ್ರನ್ನ ಕಳ್ಕೊಳ್ತೀನಿ. ಹಾರ್ಟ್ ಅಟ್ಯಾಕ್ ಅಂತಂದರೆ ಏನೋ ಒಂದು ಅವಕಾಶ ಸಿಕ್ತಿತ್ತು. ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳಿದ್ರೆ ಸಡನ್ನಾಗಿ ಹೃದಯ ಸ್ತಬ್ಧ ಆಗುತ್ತೆ, ಅಂದರೆ ನಿಂತೋಗುತ್ತೆ ಹೃದಯ ಬಡಿತ. ಸಡನ್ನಾಗಿ ಅವ್ರಿಗೆ ಗೊತ್ತಿಲ್ಲದ ಒಂದು ಸಿಂಪ್ಟಮ್, ಅವ್ರಿಗೆ ಯಾವುದೂ ಕೂಡ ಬಂದಿರೋದಿಲ್ಲ. ಸಡನ್ನಾಗಿ ಹಾರ್ಟು ಸ್ತಬ್ಧ ಆದಾಗ ಅವರು ನಮ್ಮನ್ನು ಅಗಲ್ತಾರೆ. ಆ ರೀತಿ ನಮ್ಮ ಮನೆಯವ್ರನ್ನ ನಾನು ಕಳ್ಕೊಂಡೆ. ಆಘಾತ, ದಿಗ್ಭ್ರಮೆ ಒಂದೇ ಸಲ ನಮ್ಮ ಕುಟುಂಬಕ್ಕೆ ಬಂದು ಒದಗ್ತು ಅಂತ ಹೇಳಬಹುದು. ನನ್ನ ಮಕ್ಕಳಿಗೆ, ನನಗೆ ತುಂಬಲಾರದ ನಷ್ಟನ ನಾವು ಅನುಭವಿಸ್ತೀವಿ ಅಂತ ಹೇಳ್ಬೋದು. ಈ ರೀತಿ ಅವ್ರನ್ನ ಕಳ್ಕೊಂಡೆ. ನನ್ನ ಡೈಲಿ ಬ್ಲಾಗ್ ವಿಡಿಯೋಗಳಲ್ಲಿ ಹಿಂದೆ ನನ್ನ ಚಾನಲಲ್ಲಿ ನನ್ನ ಜೊತೆ ತುಂಬ ಹೆಣ್ಮಕ್ಳು, ತುಂಬ ಜನ ವಿಡಿಯೋಗಳನ್ನ ನೋಡಿ ಒಂದು ಚಿರಪರಿಚಿತರಾಗಿದ್ದರು ನಮ್ಮ ಮನೆಯವರು ಎಲ್ರಿಗೂ ಸಹ ಅಂತ ಹೇಳಬಹುದು. ಹೊಸೊಬ್ಬರು ಬಂದಿರೋರಿಗೆ ಗೊತ್ತಿರೋದಿಲ್ಲ. ಈ ರೀತಿ ಆಯಿತು. ಮಾರ್ಚ್ 3ಕ್ಕೆ ಡೇಟ್ ಪ್ರಕಾರ ಅವ್ರನ್ನ ಕಳ್ಕೊಂಡು 1 ವರ್ಷ ಆಯಿತು. ತಿಥಿ ನಕ್ಷತ್ರದ ಪ್ರಕಾರ ಫೆಬ್ರವರಿ 21ಕ್ಕೆ ಅವರ ಬರ್ತ್ಡೇ. ಅವತ್ತೇ ಸಹ ಅವರ ಹೋದಂಥ ಒಂದು ನಕ್ಷತ್ರದ ಪ್ರಕಾರ ನಾನು ವರ್ಷದ ಆಚರಣೆ ಮಾಡಿದ್ದೀನಿ. ಹೀಗಾಯಿತು. ವರ್ಷಗಳೇ ಉರುಳೋಯ್ತು ಅವರನ್ನು ಕಳ್ಕೊಂಡು. ನನಗೆ ವರ್ಷ ಆಗೋಯ್ತಾ ಅಂತ ಅನಿಸುತ್ತೆ ಒಂದು ಕ್ಷಣ. ಈಗ ಮಾತಾಡಿದ್ದೀನಿ, ಈಗ ಜೊತೆಗಿದ್ದರು ಅಂತ ಸಹ ಆ ಒಂದು ಫೀಲಿಂಗ್ ನನ್ನ ಜೊತೆ ಯಾವಾಗಲೂ ಹಸಿರಾಗೇ ಇರಲಿ ಅಂತ, ಒಂದು ನೆನಪಿನೊಂದಿಗೆ ಇರಲಿ ಅಂತ ನಾನು ಅಂದ್ಕೊಳ್ತೀನಿ. ಹೀಗಾಯಿತು. ತುಂಬ ಜನ ಸಪೋರ್ಟ್ ಮಾಡ್ತಾಯಿದ್ದೀರಿ, ತುಂಬ ಸಾಂತ್ವನ ಕೊಡ್ತಾಯಿದ್ದೀರಿ. ತುಂಬ ಚೆನ್ನಾಗಿದ್ದವರು ಒಂದೇ ಸಲ ಕೆಳಗೆ ಬಿದ್ದಾಗ ಅದನ್ನು ಅರಗಿಸ್ಕೊಳ್ಳೋದಕ್ಕೆ ತುಂಬ ಸಮಯ ಬೇಕು. ನನ್ನೊಟ್ಟಿಗೆ ನನ್ನ ಜೊತೆ ತುಂಬ ಜನ ಕೈ ಹಿಡಿದು ನನಗೆ ಸಾಂತ್ವನ ಹೇಳಿ ನನ್ನನ್ನು ಧೈರ್ಯವಾಗಿ ಮುಂದೆ ಹೋಗೋದಕ್ಕೆ, ನನ್ನ ಸಮಸ್ಯೆಯಲ್ಲಿ ಅವರು ಕೂಡ ಸಮಸ್ಯೆಗೆ ಒಂದು ಪರಿಹಾರವಾಗಿ ನನಗೆ ಭಾಗಿಯಾಗಿದ್ದವರು, ದೇವರಂಥ ಮನುಷ್ಯರುಗಳು ನನ್ನ ಜೊತೆ ಈಗಲೂ ನನ್ನ ಜೊತೆ ಇದ್ದಾರೆ. ಅದನ್ನು ಹೇಳ್ಕೊಳ್ಳೋದಕ್ಕಾಗಲ್ಲ. ನಾನು ರಿಟರ್ನ್ ಮಾಡಬೇಕು. ಅವರ ಒಂದು ಋಣನ ನಾನು ರಿಟರ್ನ್ ಮಾಡೋದಕ್ಕೆ ಕಾಯ್ತಾ ಇದ್ದೀನಿ. ನನಗೆ ಇಲ್ಲಿವರೆಗೂ ಕೂಡ ಒಂದು ಮಾತನ್ನು ಆಡ್ದಂಗೆ ನನ್ನೊಟ್ಟಿಗೆ ಈಗಲೂ ನಾವಿದ್ದೀವಿ ಅಂತ ಹೇಳುವಂಥ ಎಷ್ಟೋ ಜನ ನನ್ನ ಜೊತೆ ಇದ್ದಾರೆ. ಅವ್ರ ಹೆಸರುಗಳನ್ನ ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಸಣ್ಣದಾಗಿ ಮಾತಾಡೋದನ್ನು ಬಿಟ್ಟು ಎಲ್ರಿಗೂ ಸಮಯ ಕೈ ಕಟ್ಟಾಕುತ್ತೆ, ಅರ್ಥ ಮಾಡ್ಕೊಳ್ಳಿ. ಇಷ್ಟನ್ನು ಹೇಳ್ಬೋದು. ಎಂಥವರೇ ಆಗಿರಲಿ, ಅದು ಏನೇ ಆಗಿರಲಿ, ಸಂದರ್ಭಗಳಲ್ಲಿ ಭಗವಂತನ ಪರೀಕ್ಷೆಗೆ ಒಳಗಾದಾಗ ಕೆಲವು ಸಂದರ್ಭ ಕೈ ಕಟ್ಟಾಕುತ್ತೆ. ಬೇಕು ಅಂತ ಯಾವುದನ್ನು ಯಾರೂ ಮಾಡೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಆಗಿದೆ. ಏನು ಎತ್ತ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ನಿಮ್ಮ ಮುಂದೆ ಹೇಳ್ಕೊಳ್ತೀನಿ. ಇವತ್ತಿನ ಡೈಲಿ ಬ್ಲಾಗ್ ಇಷ್ಟ ಆಗಿತ್ತು, ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದರೆ ಹೆಚ್ಚು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮೂಲಕನೂ ಕೂಡ ನಿಮ್ಮ ಅಭಿಪ್ರಾಯನ ತಿಳಿಸಿ. ಬರಲಾ ನೆಕ್ಸ್ಟ್
ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಹೊಸ ನನ್ನ ಡೈಲಿ ಬ್ಲಾಗೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಲಾಸ್ಟ್ವರೆಗೂ ವೀಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು. ಬಾಯ್, ನಮಸ್ಕಾರ. ನೋಡ್ತಾ ಇದ್ದೀರಿ, ಅಮೋಘಗೆ ಊಟ ಬಡಿಸ್ತಾ ಇದ್ದೀನಿ. ಬಿಸಿ ಬಿಸಿಯಾದ ಚಿಕನ್ ಬಿರಿಯಾನಿ ನೋಡ್ತಾ ಇದ್ದೀರಿ. ಅವ್ನು ಮುಂಚೆ ಹೇಳ್ದ ರೈಸ್ ಕಡಿಮೆ ಇರಲಿ ಮಮ್ಮಿ, ಪೀಸ್ ಹಾಕು, ರೈಸ್ ಕಡಿಮೆ ಮಾಡು ಅಂತ ಹೇಳ್ದ. ಅದರಿಂದ ಪೀಸ್ಗಳನ್ನ ಹುಡುಕಿ ಹಾಕ್ತಾ ಇದ್ದೀನಿ. ಇನ್ನು ಗ್ರೇವಿ ಕೂಡ ಇದೆಯಲ್ವ, ಗ್ರೇವಿಲೂ ಕೂಡ ಪೀಸನ್ನ ಹಾಕಿ, ಮತ್ತು ಮೊಟ್ಟೆ ಏನು ಬಾಯ್ಲ್ಡ್ ಆಗಿದೆಯೋ ಅದರಲ್ಲಿ ಎಲ್ಲೋ ಇವತ್ತು ಬಳಸೋದಿಲ್ಲ ಅವನು, ಅದರಿಂದ ಎಲ್ಲೋ ತೆಗ್ದು ಕೊಡಬೇಕು. ಮತ್ತು ಸಲಾಡ್ ಬಂದು ಸೌತೆಕಾಯಿ, ಕ್ಯಾರೆಟು ಇದನ್ನೆಲ್ಲ ಕೂಡ ಹಾಕ್ತಾ ಇದ್ದೀನಿ. ಅಮೋಘ್ ಹೇಗೆ ಗೊತ್ತಾ, ನನ್ನ ಚಿಕ್ಕ ಮಗ ಮೂಳೆ ಇರುವಂಥ ಪೀಸ್ಗಳನ್ನ ಜಾಸ್ತಿ ಇಷ್ಟಪಡೋದಿಲ್ಲ. ಈ ಕಂಡ ಅಂತಾರಲ್ಲ, ಬೋನ್ಲೆಸ್ ಪೀಸ್ಗಳನ್ನ ಹೆಚ್ಚು ಇಷ್ಟಪಡ್ತಾನೆ ಅವನು. ಕ್ಯಾರೆಟು, ಸೌತೆಕಾಯಿ ಹಾಕ್ತಾ ಇದ್ದೀನಿ. ಮೊಟ್ಟೆ ಬಂದು ಎಲ್ಲೋ ತೆಗೆದು ಬಿಡೋಣ, ಬಿಸಿ ಬಿಸಿ ಇತ್ತು ಮೊಟ್ಟೆ, ಅವಾಗ ತಾನೇ ಸಿಪ್ಪೆ ತೆಗೆದಿದ್ದೆ, ಸುಡ್ತಾ ಇತ್ತು ಹಾಗೇನೆ. ಎಲ್ಲೋನ ಸಪ್ರೇಟ್ ಮಾಡ್ತಾ ಇದ್ದೀನಿ. ಸಪ್ರೇಟ್ ಮಾಡಿ ವೈಟ್ ಮಾತ್ರ ಅವನಿಗೆ ಇವತ್ತು ಊಟದ ಜೊತೆ ಕೊಡ್ತಾ ಇದ್ದೀನಿ. ಏನು ಅನ್ನಿಸ್ತು ಇವತ್ತಿನ ನನ್ನ ಡೈಲಿ ಬ್ಲಾಗ್ ವಿಡಿಯೋ ಅಂತ ಹೇಳಿ ಕಮೆಂಟ್ ಮಾಡಿ. ನಾನು ಮಾಡಿರುವ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅನ್ನೋದಾದರೆ ಹೆಚ್ಚು ಲೈಕ್ ಕೊಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.